ಶ್ರೀಯಸ್ತು ಶುಭಮಸ್ತು ಸೀರಿಯಲ್. ದತ್ತ ಮನೆಯಲ್ಲಿ ಜುಗ್ಗುನದ್ದೇ ಕಾರುಬಾರು. ತುಳಸಿ ಜೊತೆ ಮಾರ್ಕೆಟ್ಗೆ ಅಭಿ. ಸಮರ್ಥ್ಗೆ ತನ್ನ ತಂದೆ ನೆನಪು ಬಾರದೇ ಇರುವ ಹಾಗೆ ತುಳಸಿ ಅವಳನ್ನು ನೋಡಿಕೊಂಡಿರುತ್ತಾಳೆ. ಆದರೆ ತುಳಸಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಕಂಡು ಸಮರ್ಥ್ಗೆ ಮಾತ್ರ ಬಹಳ ಬೇಸರ ಆಗುತ್ತದೆ. ಇತ್ತೀಚೆಗೆ ತುಳಸಿ ಗುಣಕ್ಕೆ ಮೆಚ್ಚಿದ ಅವಿನಾಶ್ ಆಕೆಯ ಬಳಿ ತಾಯಿ ಪ್ರೀತಿಯನ್ನು ಬಯಸುತ್ತಿದ್ದಾನೆ. ಅಭಿಗೆ ತುಳಸಿ ಸಹಾಯ ಮಾಡಿದರೂ ಆತ ಮನೆಯವರ ಮಾತುಗಳನ್ನು ಕೇಳಿಕೊಂಡು ತುಳಸಿಯ ಬಗೆಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾನೆ. ಆದರೆ ನಿಧಿಗೆ ಈಗಾಗಲೇ ತುಳಸಿ ಮಾತು ಅರಿವಾಗಿದೆ. ಶಾರ್ವರಿಗೆ ಭಯ ಎಲ್ಲಿ, ನಾನು ಮಾಡಿದ ಪ್ಲಾನ್ ವರ್ಕ್ ಆಗಲ್ವೋ ಎನ್ನುವ ಟೆನ್ಷನ್. ಆದರೆ ಅದಕ್ಕಾಗಿ ಅಭಿ ತಲೆ ಕೆಡಿಸಿಕೊಳ್ಳುತ್ತಾಳೆ. ತುಳಸಿ ಹೇಗೆ ಡ್ರೈವಿಂಗ್ ಕಲಿತರು, ಅವರಿಗೆ ಇದೆಲ್ಲ ಹೇಗೆ ತಿಳಿದಿರಲು ಸಾಧ್ಯ, ಅವರಿಗೆ ಈ ಮೊದಲೇ ಡ್ರೈವಿಂಗ್ ತಿಳಿದಿತ್ತು ಎನ್ನುವ ಅನುಮಾನ ಅಭಿಗೆ ಮೂಡುತ್ತದೆ. ಇತ್ತು ಜುಗ್ಗುನ ಸಂಸಾರ. ದತ್ತನ ಮನೆಯಲ್ಲಿ ಜಾಂಡ ಊರಿದೆ. ಎಲ್ಲರನ್ನು ಮೋಸ ಮಾಡುವ ಸಂಧ್ಯಾಗೆ ಜುಗ್ಗುನ ಹಾಗೆ ಇರುವ ಮಾವಯ್ಯ ಸಿಕ್ಕಿರುವುದು ವೀಕ್ಷಕರಿಗೆ ಖುಷಿ ನೀಡಿದೆ. ಸಂಧ್ಯಾ ಗಂಡನ ಮನೆಗೆ ಹೋದರೂ ತವರು ಮನೆಯಲ್ಲಿ ಕದ್ದ ಹಣ ತೆಗೆದುಕೊಳ್ಳುವುದು ಚಾಳಿ ಆಕೆಗೆ. ಆದರೆ ಜುಗ್ಗು ಇದೆಲ್ಲವನ್ನು ಸರಿಯಾಗಿ ತಿಳಿದಿರುತ್ತಾನೆ. ಮನೆಯಲ್ಲಿ ಎಲ್ಲರೂ ಹಣ ಸಂಪಾದನೆ ಮಾಡುತ್ತಿರುತ್ತಾರೆ. ಸಂಧ್ಯಾ ಕೂಡ ಕೆಲಸಕ್ಕೆ ಸೇರಿ ಹಣ ಸಂಪಾದಿಸಬೇಕು ಎನ್ನುವುದು ಜುಗ್ಗನ ಆಸೆ. ಸಂಧ್ಯಾ ಮನೆಯೊಳಗೆ ಊಟ ಮಾಡಬೇಕು ಎಂದುಕೊಂಡು ಹೋದರೆ ಜುಗ್ಗ ಹಣ ಕೊಟ್ಟು ಊಟಕ್ಕೆ ಹೋಗು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಸಂಧ್ಯೆಗೆ ಏನು ಮಾಡಬೇಕು ಎಂದು ತಿಳಿದಾಗುತ್ತದೆ. ಜುಗ್ಗು ಹಣ ಇಲ್ಲದೆ ಊಟ ಮಾಡಲು ಬಿಡುವುದಿಲ್ಲ ಎಂದು ತಿಳಿಯುತ್ತದೆ. ಮಾವನ ಮಾತಿಗೆ ಸಂಧ್ಯಾ ಗರಂ. ನಿನ್ನ ಅತ್ತೆ ಕೂಡ ಬೇಯಿಸಿ ಹಾಕಿ ಸಂಸಾರ ತೊಡಗಿಸಿಕೊಂಡು ಹೋಗುತ್ತಿದ್ದಾಳೆ. ಆದರೆ ನೀನು ಏನು ಮಾಡುತ್ತಿದ್ದೀಯಾ? ಗಡ್ಡದಾಗಿ ಊಟ ಮಾಡಿದರೆ ಸಾಲದು, ಹಣದ ಕೂಡ ಸಂಪಾದನೆ ಮಾಡಬೇಕು. ಅಷ್ಟರವರೆಗೆ ಈ ಮನೆಯಲ್ಲಿ ಊಟ ದಿನಗಿಲ್ಲ ಎಂದು ಹೇಳುತ್ತಾನೆ ಜುಗ್ಗ. ಇದನ್ನು ಕೇಳಿದ ಸಿರಿ ಆಕೆಗೆ ಹಸಿವು ಆಗಿದೆ, ಊಟ ಮಾಡಲಿ ಎಂದರು. ಜುಗ್ಗ ಮಾತ್ರ ಸಂಧ್ಯಾಗೆ ಊಟ ಕೊಡದೆ ಅಲ್ಲಿಂದ ಓಡಿಸುತ್ತಾನೆ. ಇತ್ತ ಮಾರುಕಟ್ಟೆಗೆ ತುಳಸಿ ಜೊತೆ ಬಂದ ಅವಿನಾಶ್ ಬಹಳ ಖುಷಿ ನೀಡುವ ವಿಚಾರಗಳು ಗೊತ್ತಾಗುತ್ತದೆ. ಅಮ್ಮನ ಜೊತೆಯ ಅವಿ ಸಂತೋಷ. ತುಳಸಿಗೆ ಮಾರ್ಕೆಟ್ನಲ್ಲಿರುವ ಜನರೆಲ್ಲರೂ ಪರಿಚಿತರು. ಇದನ್ನೆಲ್ಲ ಕಂಡು ಅವಿಗೆ ಆಶ್ಚರ್ಯ ಆಗುತ್ತದೆ. ಇದೆಲ್ಲ ಹೇಗೆ ಸಾಧ್ಯ ಎಂದೆಲ್ಲ ಕೇಳಿದಾಗ ತುಳಸಿ ಮಾಧವ ಅವರ ಹೆಸರನ್ನು ಅವಿನಾಶ್ ಮುಂದೆ ಹೇಳುತ್ತಾಳೆ. ಮಾಧವ ಅವರಿಂದಾಗಿ ನನಗೆ ಇವರೆಲ್ಲರೂ ಪರಿಚಯ ಎಂದು ಹೇಳುತ್ತಾರೆ. ತರಕಾರಿ ಅಂಗಡಿಗೆ ಹೋದ ಅವಿನಾಶ್ ಹಾಗೂ ತುಳಸಿ ತರಕಾರಿ ತೆಗೆದುಕೊಳ್ಳಲು ಮುಂದೆ ಬರುತ್ತಾರೆ. ಆಗ ಅಂಗಡಿಯಾತ ಸಮಸ್ಯೆ ಮೇಡಮ್, ಇವತ್ತು ಹಾಗಲಕಾಯಿ ಫ್ರೆಶ್ ಆಗಿ ಬಂದಿದೆ, ಹಾಗಲಕಾಯಿ ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ. ಅವಿ ಇವತ್ತು ನಾನೇ ತರಕಾರಿಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಒಂದೊಂದು ತರಕಾರಿ 11 kg ಹಾಕಿ ಹೇಳಿದಾಗ ತುಳಸಿ ಹಾಗೂ ತರಕಾರಿ ಅಂಗಡಿಯವರು ತಬ್ಬಿಬ್ಬಾಗುತ್ತಾರೆ. ಅವಿ ಮಾತಿಗೆ ನಕ್ಕ ತುಳಸಿ ನಕ್ಕು, ನಾವು ತರಕಾರಿ ಅಂಗಡಿಯನ್ನು ತೆಗೆದುಕೊಳ್ಳಲು ಬಂದಿದ್ದೇವೆ, ನನಗೆ ಅಷ್ಟು ತರಕಾರಿ ಬೇಡ ಎಂದು ಒಂದಷ್ಟು ತೆಗೆದುಕೊಳ್ಳುತ್ತಾಳೆ. 600 ರು ಬಿಲ್ ಆಗುತ್ತದೆ, ಚೌಕಾಸಿ ಮಾಡುವುದಿಲ್ಲ ಎಂದು ತುಳಸಿ ಹೇಳಿದ್ದಕ್ಕೆ ತರಕಾರಿ ಮಾರಾಟ ಬಹಳ ಕಷ್ಟಪಟ್ಟು ಜೀವನ ನಡೆಸುತ್ತಾರೆ, ಅಂತವರ ಬಳಿ ಚೌಕಾಸಿ ಮಾಡುವುದು ಸರಿಯಲ್ಲ ಎಂದು ಹೇಳಿದಾಗ ತುಳಸಿಗೆ ಖುಷಿಯಾಗುತ್ತದೆ. ಅವಿನಾಶ್ ಮಾತು ಕೇಳಿ ತುಳಸಿಗೆ ಹಾಗೂ ತರಕಾರಿ ಅಂಗಡಿಯವರ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್.